ಕಿರುಕುಳ ಕಾನ್ಸ್ಟೇಬಲ್ ಆರೋಪ. ಸಂಚಾರ ವಿಭಾಗದ ಎಸಿಪಿ ಸುಧಾ ಆದಿಯವರು ತಮ್ಮ ಕೆಳ ಹಂತದ ಸಿಬ್ಬಂದಿಗೆ ವಿನಾಕಾರಣ ಕಿರುಕುಳವನ್ನ ನೀಡಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿ ಫರಹದಾಬಾದ್ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಚಂದ್ರಕಾಂತ್ ಅವರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹರಿಬಿಟ್ಟಿದ್ದಾರೆ. ಒಂದು ಠಾಣೆಯಲ್ಲಿ ಕನಿಷ್ಠ 6 ವರ್ಷ ಪೂರೈಸಿದವರಿಗೆ ವರ್ಗಾವಣೆ ಮಾಡಬೇಕಾಗಿತ್ತು. ಆದರೆ 6 ತಿಂಗಳ ಹಿಂದೆ ಎಸಿಪಿ ಆಗಿದ್ದಂತಹ ಸುಧಾ ಆದಿಯವರಿಗೂ ತಮ್ಮ ಕಾನ್ಸ್ಟೇಬಲ್ಗಳನ್ನ ಗುರಿಯಾಗಿಸಿಕೊಂಡು ದೋಷಾರೋಪ ಇಲ್ಲದಿದ್ರೂ ಕೂಡ ಹಿರಿಯ ಅಧಿಕಾರಿಗಳಿಗೆ ಹೇಳಿ 6 ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಿಸಿದ್ರು. ಅದರಲ್ಲಿ ಎಎಸ್ಐ ಉಮಾಕಾಂತ್ ಅವರು ಕೂಡ ಇದ್ರು. ಅವರ ಮನೆಯಲ್ಲಿ ತಾಯಿ ಮತ್ತು ಅಕ್ಕನಿಗೆ ಹುಷಾರಿರ್ಲಿಲ್ಲ. ಕೆಲಸದ ಜಂಜಾಟದ ನಡುವೆ ಕುಟುಂಬಕ್ಕೆ ಸಮಯ ಕೊಡಲು ಆಗದೆ ಮೊನ್ನೆಯಷ್ಟೇ ಅವರು ಅಕ್ಕ ಮೃತಪಟ್ಟರು ಅಂತ ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ ಎನ್ನಲಾಗಿದೆ. ಹಾಗೆ ಇಲಾಖೆಯಲ್ಲಿ 90% ಒಳ್ಳೆಯ ಹಿರಿಯ ಅಧಿಕಾರಿಗಳಿದ್ದಾರೆ. ಆದರೆ ಕೆಲವರು ಕಿರುಕುಳ ನೀಡುವ ಮೂಲಕ ಪೊಲೀಸ್ ಇಲಾಖೆಯ ಕೆಳ ಹಂತದವರ ಬೆನ್ನೆಲುಬಾಗಿ ಮುರಿತಾ ಇದ್ದಾರೆ. ಇಲ್ಲಸಲ್ಲದ ಆರೋಪವನ್ನ ಮಾಡಿ ಕಿರುಕುಳ ಕೊಡಬೇಡಿ ಅಂತ ಕೋರಿ 5 ನಿಮಿಷಗಳ ವಿಡಿಯೋವನ್ನ ಮಾಡಿದ್ದಾರೆ. ಮೇಲಧಿಕಾರಿಗಳು ಕೆಳ ಹಂತದ ಸಿಬ್ಬಂದಿಗೆ ಕಿರುಕುಳವನ್ನ ನೀಡ್ತಾ ಇದ್ರೆ ನೇರವಾಗಿ ಬಂದು ದೂರು ನೀಡಿದ್ರೆ ಅವರ ವಿರುದ್ಧ ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ಳಲಾಗುವುದು. ಯಾವುದೇ ದೂರನ್ನ ಕೊಡದೆ ಗಮನಕ್ಕೂ ತರದೆ ವಿನಾಕಾರಣ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟವರ ವಿರುದ್ಧ ಇಲಾಖೆಯ ಕಾಯ್ದೆಯ ಅನ್ವಯ ಕ್ರಮವನ್ನ ತೆಗೆದುಕೊಳ್ಳಲಾಗುವುದು ಅಂತ ಪೊಲೀಸ್ ಕಮಿಷನರ್ ಚೇತನ್ ಆರ್ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.